ಸೊ ವೈರಲ್ ಸನ್ಸ್ಕ್ರೀನ್ಸ್ ಅಲ್ಲಿ ಯಾವುದು ವರ್ತ್ ಇಟ್? ಸೊ ನಾನು ಈ 5 ಸನ್ಸ್ಕ್ರೀನ್ಸ್ ಅನ್ನ ಯೂಸ್ ಮಾಡಿದೀನಿ, ಟೆಸ್ಟ್ ಮಾಡಿದೀನಿ. ಇದನ್ನ ನಾನು ನಿಮಗೆ ಬ್ರೇಕ್ ಡೌನ್ ಮಾಡ್ತೀನಿ. ಸೊ ಮೊದಲಿಗೆ ದ ಡರ್ಮಾಕೋರಾ 1% ಹ್ಯಾಲೋರೋನಿಕ್ ಸನ್ಸ್ಕ್ರೀನ್ ಆಕ್ವಾ ಜೆಲ್. ಇದು ತುಂಬಾ ಲೈಟ್ ವೇಟ್ ಆಗಿದ್ದು ಬೇಗ ಅಬ್ಸಾರ್ಬ್ ಆಗುತ್ತೆ. ಆದ್ರೆ ಇದು ಸ್ವಲ್ಪ ಡ್ರೈಯಿಂಗ್ ಅಂತ ಅನಿಸಬಹುದು, ಯಾಕೆ ಅಂತಂದ್ರೆ ಡ್ರೈ ಸ್ಕಿನ್ ಗೆ ಅಲ್ಲ ಇದು. ಇದರಲ್ಲಿ ಓಲ್ಡ್ ಯುವಿ ಫಿಲ್ಟರ್ಸ್ ಇರುತ್ತೆ, ಇದು ಲಾಂಗ್ ಲಾಸ್ಟಿಂಗ್ ಇರೋದಿಲ್ಲ. ನೆಕ್ಸ್ಟ್ ಬಂದು ಡಾಟ್ ಅಂಡ್ ಕೇರ್. ಇದು ಕ್ರೀಮಿ ಟೆಕ್ಸ್ಚರ್ ಆಗಿರುತ್ತೆ. ಇದರ ಟೆಕ್ಸ್ಚರ್ ಲೈಟ್ ವೇಟ್ ಹಾಗೆ ವಾಟರ್ ಇರುತ್ತೆ. ಇದರಲ್ಲಿ ಕೂಡ ಓಲ್ಡ್ ಜನರೇಷನ್ ಫಿಲ್ಟರ್ಸ್ ಇರೋದ್ರಿಂದ ಲಾಂಗ್ ಲಾಸ್ಟಿಂಗ್ ಅಂತ ಹೇಳೋದಕ್ಕಾಗೋದಿಲ್ಲ. ನೆಕ್ಸ್ಟ್ ಬಂದು ಹೈಫನ್ ಸನ್ಸ್ಕ್ರೀನ್. ಇದು ತುಂಬಾ ಹೈಡ್ರೇಟಿಂಗ್ ಫಾರ್ಮುಲಾ. ಇದು ಸೂದಿಂಗ್ ಹಾಗೆ ಕಾಮಿಂಗ್. ಇದು ನಾರ್ಮಲ್ ಸ್ಕಿನ್ ಗೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ, ಆದ್ರೆ ಆಯಿಲಿ ಸ್ಕಿನ್ ಗೆ ಸ್ವಲ್ಪ ಸ್ಟಿಕ್ಕಿ ಅಂತ ಅನ್ನಿಸಬಹುದು. ನೆಕ್ಸ್ಟ್ ಬಂದು ವಿಶ್ ಕೇರ್ ಸನ್ಸ್ಕ್ರೀನ್. ಇದರಲ್ಲಿ ನೈಸಿನಮೈಡ್ ಇರೋದ್ರಿಂದ ಆಯಿಲ್ ನ ಕಂಟ್ರೋಲ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ, ಆದ್ರೆ ಇದರಲ್ಲಿ ಓಲ್ಡ್ ಜನರೇಷನ್ ಯುವಿ ಫಿಲ್ಟರ್ಸ್ ಇರೋದ್ರಿಂದ ಲಾಂಗ್ ಲಾಸ್ಟಿಂಗ್ ಇರೋದಿಲ್ಲ. ಸೊ ನೆಕ್ಸ್ಟ್ ಬಂದು ಡಿಕನ್ಸ್ಟ್ರಕ್ಟ್ ಅವರ ಜೆಲ್ ಸನ್ಸ್ಕ್ರೀನ್. ಇದು 260 rupees ಗೆ ರಿಟೇಲ್ ಆಗುತ್ತೆ. ಇದರಲ್ಲಿ ಕೂಡ SPF 50 ಇದು PA++++ ಫಾರ್ಮುಲೇಷನ್ ಇರುತ್ತೆ. ತುಂಬಾ ಲೈಟ್ ವೇಟ್, ಮ್ಯಾಟ್ ಫಿನಿಶ್, ಆಯಿಲಿ ಸ್ಕಿನ್ ಗೆ ಬೆಸ್ಟ್ ಅಂತಾನೆ ಹೇಳ್ಬೋದು. ಇದರಲ್ಲಿ 4 ನ್ಯೂ ಜನರೇಷನ್ ಯುವಿ ಫಿಲ್ಟರ್ಸ್ ಇದೆ, ಲೈಕ್ ಯುವಿನಲ್ A+, ಟೈನೋಸಾಬ್ S, ಟೈನೋಸಾಬ್ M, ಯುವಿನಲ್ T150. ಇದೆಲ್ಲ ಇರೋದ್ರಿಂದ ಇದು ಇಂಡಿಯಾದ ಮೋಸ್ಟ್ ಅಡ್ವಾನ್ಸ್ಡ್ ಸನ್ಸ್ಕ್ರೀನ್ ಅಂತ ಅನ್ನಿಸ್ಕೊಳ್ಳುತ್ತೆ. ಬೇರೆ ಇಂಡಿಯನ್ ಸನ್ಸ್ಕ್ರೀನ್ ಗಳ ತರ ಇದರಲ್ಲಿ ಓಲ್ಡ್ ಜನರೇಷನ್ ಯುವಿ ಫಿಲ್ಟರ್ಸ್ ಇರೋದಿಲ್ಲ, ಹಾಗಾಗಿ ಇದು ಸನ್ಲೈಟ್ ಕೆಳಗಡೆ ಕ್ವಿಕ್ ಆಗಿ ಬ್ರೇಕ್ ಡೌನ್ ಆಗಲ್ಲ. ಅದ್ರ ಜೊತೆಗೆ ಲಾಂಗ್ ಲಾಸ್ಟಿಂಗ್ ಪ್ರೊಟೆಕ್ಷನ್ ಕೂಡ ಕೊಡುತ್ತೆ. ನಿಮಗೆ ಗ್ಲೋ ಬೇಕಾ, ಗ್ಲೋ ಪಿಕ್ ಮಾಡಿ. ಹೈಡ್ರೇಷನ್ ಬೇಕಾ, ಹೈಡ್ರೇಷನ್ ಪಿಕ್ ಮಾಡಿ. ಹಾಗೆ ಎವ್ರಿ ಡೇ ಫ್ರೆಂಡ್ಲಿ ಸನ್ಸ್ಕ್ರೀನ್, ಅದ್ರ ಜೊತೆಗೆ ನ್ಯೂ ಜನರೇಷನ್ ಯುವಿ ಫಿಲ್ಟರ್ ಇರುವಂತಹ ಸನ್ಸ್ಕ್ರೀನ್ ಬೇಕು ಅಂತಂದ್ರೆ ಡಿಕನ್ಸ್ಟ್ರಕ್ಟ್ ಈಸ್ ಅ ಚಾಂಪಿಯನ್. ಬಾಯ್.